ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ದೆಹಲಿಗೆ ತೆರಳಲು ಅನುಮತಿ ಕೋರಿದ್ದ ನೂತನ ಸಚಿವ ಬಿ ನಾಗೇಂದ್ರ ಅರ್ಜಿಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಜಾಗೊಳಿಸಿದೆ. ಮಹರ್ಷಿ ವಾಲ್ಮೀಕಿ ನಿಗಮ ಕೇಸ್ನ ಆರೋಪಿಯಾಗಿರುವ ನಾಗೇಂದ್ರ ಜುಲೈ 27ರಿಂದ ಆಗಸ್ಟ್ 10 ತನಕ ದೆಹಲಿಗೆ ತೆರಳಲು ಅನುಮತಿಯನ್ನ ಕೇಳಿದ್ರು. ಆದ್ರೆ ಇದಕ್ಕೆ ಇಡಿ ಆಕ್ಷೇಪಣೆ ಸಲ್ಲಿಸಿತ್ತು. ಪ್ರವಾಸಕ್ಕೆ ಸೂಕ್ತ ಕಾರಣ ಕೊಟ್ಟಿಲ್ಲವೆಂದು ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಮಹಿಳೆಯರಿಗಾಗಿ ರಾಜ್ಯ ಸರ್ಕಾರ ಋತುತಾರೆ ಎಂಬ ಹೊಸ ಯೋಜನೆ ಜಾರಿಗೆ ಮುಂದಾಗಿದೆ. ಇತ್ತೀಚೆಗೆ ಮಹಿಳೆಯರಲ್ಲಿ ಮೆನೋಪಾಸ್ ವೇಗವಾಗಿ ಆಗ್ತಿದೆ, ಸಮಸ್ಯೆಗಳು ಹೆಚ್ಚಾಗ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಲವು ಕ್ರಮಕ್ಕೆ ಮುಂದಾಗಿದೆ. ಋತುತಾರೆ ಕಾರ್ಯಕ್ರಮಕ್ಕೆ ನಟಿ ರಮ್ಯಾ ಅವರನ್ನ ರಾಯಭಾರಿಯನ್ನಾಗಿ ಮಾಡಲಾಗಿದೆ. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೂ ತೆರಳಿ ಮೆನೋಪಾಸ್ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ಮಹಿಳೆಯರಿಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕೆಂದು ಮಾಹಿತಿಯನ್ನ ನೀಡಲಿದ್ದಾರಂತೆ. My job is just to sort of create awareness. First of all, urban women ನಮಗಷ್ಟು ತಿಳುವಳಿಕೆ ಇಲ್ಲ. ಇನ್ಫ್ಯಾಕ್ಟ್ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ಏನಂದರೆ ಟು ಫೈಂಡ್ ಸ್ಪೆಷಲಿಸ್ಟ್ಸ್. ಇವಾಗ ಗೈನಕಾಲಜಿ ಇಸ್ ಅ ವಾಸ್ಟ್ ಸಬ್ಜೆಕ್ಟ್, ರೈಟ್? ಸೊ ಇಸ್ ಎಂಡೋಕ್ರೈನಾಲಜಿ, ಬಟ್ ಸ್ಪೆಸಿಫಿಕ್ ಟು 35 and above, ವೆರಿ ಫ್ಯೂ ಪೀಪಲ್ಸ್. ಸಿದ್ದಾಪುರದ ದಾಸರ ಕಾಲೋನಿಯಲ್ಲಿ ರೌಡಿ ಶೀಟರ್ ಲಕ್ಷ್ಮೀನಾರಾಯಣ ಅಲಿಯಾಸ್ ಕಳ್ಳಪಿಳ್ಳೆ ಕೊಲೆ ಸಂಚನ್ನ ಸಿಸಿಬಿ ವಿಫಲಗೊಳಿಸಿದೆ. ಆರೋಪಿ ಶಿವ ಹಾಗೂ ಲಕ್ಷ್ಮೀನಾರಾಯಣ ನಡುವೆ ಗಲಾಟೆ ನಡೆದಿತ್ತು. ಇದೇ ದ್ವೇಷದಲ್ಲಿ ಶಿವ ಸಹಚರರಾದ ಗಿರೀಶ್ ಮತ್ತು ಪೃಥ್ವಿ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರು. ಆಟೋದಲ್ಲಿ ಲಾಂಗು ಮಚ್ಚುಗಳ ಜೊತೆ ಹೊಂಚು ಹಾಕ್ತಾ ಕಾಯ್ತಿದ್ರು. ಆದರೆ ಈ ವಿಚಾರವನ್ನು ತಿಳಿದ ಸಿಸಿಬಿ ಪೊಲೀಸರು ಕೃತ್ಯಕ್ಕೆ 2 ಗಂಟೆ ಮುಂಚಿತವಾಗಿ ಫಿಲ್ಮಿ ಸ್ಟೈಲ್ನಲ್ಲಿ ದಾಳಿ ನಡೆಸಿ ಹತ್ಯೆಯನ್ನ ತಪ್ಪಿಸಿದ್ದಾರೆ. ಆರೋಪಿಗಳನ್ನ ಬಂಧಿಸಿದ್ದಾರೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ವಿವಿಧೆಡೆ ಮಹಿಳೆಯರಿಗೆ ವಂಚನೆ ನಡೆದಿದೆ. ಕಾಳಿಕಾದೇವಿ ಎಂಟರ್ಪ್ರೈಸಸ್ ಹೆಸರಿನ ಸಂಸ್ಥೆಯು ಮನೆಯಲ್ಲೇ ಮೇಣದ ಬತ್ತಿ, ಅಗರಬತ್ತಿ ಮತ್ತು ಡ್ರೈ ಫ್ರೂಟ್ಸ್ ಪ್ಯಾಕಿಂಗ್ ಕೆಲಸದ ನೆಪವೊಡ್ಡಿ 1 ಲಕ್ಷ ಡೆಪಾಸಿಟ್ ಪಡೆದು ತಿಂಗಳಿಗೆ 23,000 ಗಳಿಕೆ ಆಮಿಷವೊಡ್ಡಿತ್ತು. ಅನೇಕ ಮಹಿಳೆಯರು ಚಿನ್ನಾಭರಣ ಅಡವಿಟ್ಟು ಸಾಲ ಮಾಡಿ ಹಣ ಕಟ್ಟಿದ್ರು. ಆದ್ರೆ 6 ತಿಂಗಳಿಂದ ಕೆಲಸವಿಲ್ಲದೆ ಹಣವೂ ಸಿಗದೆ ಕಂಗಾಲಾಗಿದ್ದಾರೆ. ಮಾಲೀಕ ಗುರುಕಿರಣ್ ಹಾಗೂ ಸಿಬ್ಬಂದಿ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಸವನಗುಡಿಯ ಟ್ಯಾಗೋರ್ ವೃತ್ತದಲ್ಲಿ ಜಿಬಿಎ ಶೆಡ್ ನಿರ್ಮಿಸಿದ್ದು ಪಾದಾಚಾರಿಗಳು ಪರದಾಡ್ತಿದ್ದಾರೆ. ಗಾಂಧಿ ಬಜಾರ್ನಲ್ಲಿ ಕಟ್ಟಡ ಕಾಮಗಾರಿ ಹಿನ್ನೆಲೆ ಕಳೆದ 2 ವರ್ಷದ ಹಿಂದೆ ಬೀದಿ ಬದಿ ವ್ಯಾಪಾರಿಗಳಿಗೆ ತಾತ್ಕಾಲಿಕವಾಗಿ ಈ ಶೆಡ್ಗಳನ್ನ ನಿರ್ಮಿಸಲಾಗಿತ್ತು. ಕಾಮಗಾರಿ ಪೂರ್ಣಗೊಂಡಿದ್ರೂ ಕೆಲ ಶೆಡ್ಗಳು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಪುಂಡ ಪೋಖ್ರಿಗಳ ಅಡ್ಡಿಯಾಗ್ತಿದೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಬೆಂಗಳೂರಲ್ಲಿ ಜಿಬಿಎ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಬಸವನಗುಡಿಯ ಗಾಂಧಿ ಬಜಾರ್ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆಯಲ್ಲಿ ಜಿಬಿಎ ವತಿಯಿಂದನೇ 2 ವರ್ಷಗಳ ಹಿಂದೆ ಇಲ್ಲಿ ಒಂದು ಶೆಡ್ಡನ್ನು ಹಾಕಿಕೊಡಲಾಗಿದೆ. ಅಂದರೆ ಪ್ರಮುಖ ಮುಖ್ಯ ರಸ್ತೆಯಲ್ಲಿ, ಅಂದರೆ ಇಲ್ಲಿ ಒಂದು ಸರ್ಕಲನ್ನು ನಾವು ಕಾಣ್ತಾ ಇದ್ದೀವಿ. ಈ ಸರ್ಕಲ್ನಲ್ಲೇ ಒಂದು ದೊಡ್ಡದಾದಂತಹ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ವ್ಯಾಪಾರಿಗಳಿಗೆ ಮುಖ್ಯ ರಸ್ತೆಯಲ್ಲೇ ಶೆಡ್ಗಳನ್ನು ಹಾಕಿಕೊಟ್ಟಿದ್ದಾರೆ. ಆದರೆ ಎಲ್ಲವೂ ಕೂಡ ಇಲ್ಲಿ ಬೀಗ ಹಾಕಿದ ಸ್ಥಿತಿಯಲ್ಲೇ ನಮಗೆ ಕಂಡು ಬರ್ತಾ ಇದೆ. ಮುಂಭಾಗದಲ್ಲಿ ಮಾತ್ರ 1-2 ಅಂಗಡಿಗಳು ಇಲ್ಲಿ ಓಪನ್ ಆಗಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ.